ಏನಾಗಿದೆ ನಿಮ್ಮ ಮಗಳಿಗೆ? ಯಾಕೆ ಏನಿಲ್ಲ, ಆರಾಮಾಗಿದ್ದರು. ಮೊನ್ನೆ ಎಲ್ಲ ಬಂದಿದ್ರು, 3-4 ದಿವಸಕ್ಕೆ ಮೊದಲು ಊರಿಗೆ ಬಂದಿದ್ದರು. ಜಮೀನು ವಿಚಾರವಾಗಿ ಏನೋ ಸೈನ್ ಹಾಕು ಅಂದರು, ಅವರಪ್ಪ ಸೈನ್ ಹಾಕಿ ಕಳಿಸಿದ್ರು. ಏನು ಮನೆಯಿಂದ ಏನು ತೊಂದರೆ ಇಲ್ಲ ಅವ್ರಿಗೆ. ಏನಾಗಿದೆ ಮೈದ? ಏನು ಅಂತ ಪೊಲೀಸರು ಫೋನ್ ಮಾಡಿದ್ರು, ಈ ಥರ ಆಗ್ಬಿಟ್ಟಿದೆ ಅಂತ. ನಾವು ನಮ್ಮ ಅಣ್ಣನ ಮಕ್ಕಳಿಬ್ರು ಬನ್ನಿರಿ ಹೋಗೋಣ ಅಂತ ಕಾರಲ್ಲಿ ಕರ್ಕೊಂಬಂದ್ರಿ. ಇವಾಗ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಬಂದಿದ್ದಾರೆ ಅವರು ಮನೆಯಲ್ಲೆಲ್ಲ ಹೆಂಡತಿ ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದ್ರು. ಚೆನ್ನಾಗಿದ್ದಾರೆ. ಅದೇನೋ ಸಾಲ ಏನೋ ಮಾಡ್ಕೊಂಡಿದ್ರಂತಲ್ಲ, ಅದೇನೋ ಮಾಹಿತಿ ಹೇಳ್ಕೊಂಡಿದ್ರಾ ನಿಮ್ಗೆ? ಏನಾದ್ರು ಹೇಳಿದ್ರು ಸಾಲ ಇದೆ ಅಂತ. ಏನಕ್ಕೆ ಮಾಡ್ದಪ್ಪ ಅಂದರೆ ಏನು ಆಟಗಳು ಆಡ್ಕೊಂಡೆ ಫೋನ್ಗಳಲ್ಲೇ ಹೋಗ್ಬಿಡ್ತು ಅಂತ ಹೇಳೋರು. ಎಷ್ಟು ಸಾಲ ಇದೆ ಅಂತ? ಎಷ್ಟು ಅಂತ ಹೇಳ್ತಾ ಇಲ್ಲ, ತುಂಬ ಮಾಡಿಬಿಟ್ಟಿದ್ದಾರೆ ಸಾಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮನೆಯದು ಅವ್ರು ಹೆಂಡ್ತಿದೇನೋ ಗೋಲ್ಡ್ ಎಲ್ಲ ಏನೋ ಬ್ಯಾಂಕಲ್ಲಿ ಅಡ ಇಟ್ಟಿದ್ರಂತೆ, ಅದೆಲ್ಲ ಬಿಡಿಸ್ಕೊಂಬಂದ್ರು ಮೊನ್ನೆ. ಬಿಡಿಸಿದ್ರು? ಎಷ್ಟು ಇಟ್ಟಿದ್ರು? ಒಂದೇ. ನಿಮ್ಮ ಹತ್ರ ದುಡ್ಡು ಕಸ್ ಕೇಳಿದ್ರು, ಮನೆ ಕೊಟ್ಟರು, ಯಜಮಾನರು ದುಡ್ಡು ಕೊಟ್ಟರು, ಬಿಡಿಸ್ಕೊಂಬಂದ್ರು. ಅವ್ರು ಯಾವ ಊರಮ್ಮ? ಅವ್ರ ಮೂಲಕ ಅವ್ರದ್ದು ದೇವನಹಳ್ಳಿ ತವ್ರ ಮನೆ. ಅಲ್ಲ, ನಿಮ್ಮದು ಯಾವ ಊರು? ನಮ್ಮ ಜಂಗಮಕೋಟೆ. ಜಂಗಮಕೋಟೆ. ಬಟ್ ಎಷ್ಟು ಸಾಲ ಅಂತೇನು ಹೇಳಿಲ್ಲ. ಎಷ್ಟು ಬಂದಾಗ ಏನಂತ ಹೇಳಿದ್ರು? ತುಂಬ ಸಾಲ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋರು ಅವಾಗ. ಯಾಕೆ ಅಂದರೆ ಫೋನ್ಗಳಲ್ಲಿ ನೈಟ್ ಡ್ಯೂಟಿ ನನಗೇನು ಎಚ್ಚರಿಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಆಟ ಆಡಿದ್ರೆ ಎಚ್ಚರಿಕೆ ಆಗಿರಬೇಕು, ನೈಟೆಲ್ಲ ಎದ್ದೇ ಇರಬೇಕು ಅಂತಾರೆ. ಅದಕ್ಕೋಸ್ಕರ ಫೋನಲ್ಲಿ ಆಟ ಆಡ್ತಾಯಿದ್ದೆ ಅಂತ ಹೇಳೋದು. ಗೇಮ್ ಕಟ್ಟೋದು, ಆಟ ಆಡೋದು, ಕಳ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ದೆ ಅಂತ ಹೇಳ್ತಾಯಿದ್ರು. ಅವಾಗೇನೋ ದುಡ್ಡು ಸ್ವಲ್ಪ ಕೊಡಿ ಅಂತ ಕೇಳೋರು. ಇಲ್ಲಿ ನಮ್ಗೆ ನಡೆಯಲ್ಲ, ನಮ್ಮದು ತಾಪತ್ರ ನೆಮ್ಮದಿಯಾಗಿಲ್ಲ. ನಮ್ಮ ಮನೆಗಳಲ್ಲೂ ಇದ್ದರೆ ಎತ್ತಿ ಕೊಟ್ಬಿಡ್ಬೋದು, ಇರಬೇಕಲ್ವಾ. ಕಷ್ಟಕ್ಕೆ ಯಾವುದಕ್ಕಾದರೂ ಕೊಡ್ಬೋದು, ಎಲ್ಲ ಮಾಡಿದ್ರೆ ಹೇಳ್ಕೊಡಿ. ಎಷ್ಟು ಜನ ಮಕ್ಕಳು ತಾಯ್ತು? ನಮಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವ್ರಿಗಿಬ್ಬರು, 1 ಗಂಡು 1 ಹೆಣ್ಣು. ಅವ್ರ ಮಿಸ್ಸಸ್ ಹೆಸರು? ಅವ್ರು ಸ್ಮಿತಾ ಅಂತ. ದೇವನಹಳ್ಳಿ. ದೇವನಹಳ್ಳಿ ತವ್ರ ಮನೆ ಅವ್ರದ್ದು. ನಮ್ಮ ಜಂಗಮಕೋಟೆ. ಇಲ್ಲ, ಇದು ಪೊಲೀಸ್ ಇಲಾಖೆ ಸರ್ ಎಷ್ಟು ವರ್ಷ ಆಯಿತು? ಅವ್ರು 20 ವರ್ಷ ಆಗಿದೆ. 20 ವರ್ಷ. ಈಗ ಹೆಡ್ ಕಾನ್ಸ್ಟೇಬಲ್. ಬಟ್ ಎಷ್ಟು ದಿನದಿಂದ ಆಡ್ತಿದ್ರು ಅಂತ ಹಿಂಗೆ ಹೇಳಿದ್ರು? ಅದು ಹೇಳಿ ಈ ನಡುವೆ ಹೇಳ್ತಾ ಇದ್ರು. ಆ ಥರ ಮೊದಲಿಂದ ಹೇಳ್ತಾರೆ, ಈ ನಡುವೆ ಹೇಳ್ತಾ ಇದ್ರು. ಸಾಲ ಅಂತಂದರೆ ಮೋಸ್ಟ್ಲಿ ಲಕ್ಷಗಳ ಗಟ್ಟಲೆ ಮಾಡಿಬಿಟ್ಟಿದ್ದಾರೆ, ತುಂಬ ಸಾಲ ಮಾಡ್ಕೊಂಡು. ಯಾರ ಸ್ನೇಹಿತರು ಅವ್ರ ಹತ್ರ ಜೊತೆಗಳಲ್ಲಿ ಕೆಲಸಗಳು ಮಾಡ್ತಾರಲ್ಲ, ಡ್ಯೂಟಿಗಳು, ಅವರೆಲ್ಲರೂ ಒಬ್ಬರು ಮಾಡ್ದಂಗೆ ಇನ್ನೊಬ್ಬರು ಮಾಡೋದು. ಜೊತೆಗಳಲ್ಲಿ ಯಾರು ಇರ್ತಾರೆ, ಕೈ ಸಾಲ ತೊಗೊಂಡ್ರೆ ಆ ಥರ ಇದೆಯಂತ. ಕೈ ಸಾಲಗಳು ತೊಗೊಂಡಿರೋದು ಎಲ್ಲರ ಹತ್ರ.